ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತು ಕೇರಳದಲ್ಲಿ ವರ್ಕಲದನೆ ನಮ್ಮ ಮಾಮನ ಮನೆಗೆ ಬಂದಿದ್ದೀನಿ. ಈ ಮನೆನ ಕಟ್ಟಿ ಒಂದು 2-3 ತಿಂಗಳಾಯಿತು. ನಾನು ಅವತ್ತು ವಿಡಿಯೋ ಮಾಡಿಲ್ಲ, ಮತ್ತು ಯಾಕಂದರೆ ಅದು ಫಿನಿಶ್ ಆಗಿರಲಿಲ್ಲ. ಇವತ್ತು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋನ ಮಾಡ್ತಿರೋದು. ಯಾಕಂದರೆ ಕೇರಳದಲ್ಲಿ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಒಂದು ಲುಕ್ಕು ಕೂಡ ಅಷ್ಟೇ ಅದೇ ಥರ ಒಂದು ರಾಯಲ್ ಲುಕ್ ಇರುತ್ತೆ. ಅಷ್ಟು ನನಗೆ ಇಷ್ಟವಾದಂಥ ಒಂದು ಮನೆಗಳು ಕೇರಳದಲ್ಲಿ. ಸೊ ಅದನ್ನು ನಿಮ್ಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಓಕೆ, ಕಮ್ ಲೆಟ್ಸ್ ಗೋ ಇನ್ಸೈಡ್. ಒಳಗಡೆ ಬಂದ ತಕ್ಷಣ ಒಂದು ಲಿವಿಂಗ್ ಏರಿಯಾ. ಸೊ ಯಾರೋ ಬಂದಿದ್ದು ಕುತ್ಕೊಳ್ಳೋಕ್ಕೆ ನೋಡಿ, ಫರ್ನಿಚರ್ ಎಲ್ಲ ಸೇಮ್ ಕಲರ್. ಸೊ ವಿಂಡೋ 2 ವಿಂಡೋ ಇದೆ ಇಲ್ಲಿ ಬಂದ್ಬಿಟ್ಟು ಪೂಜಾ ರೂಮ್. ದೀಪ ಎಲ್ಲ ಹಚ್ಚಕ್ಕೆ ಯೂಶಲಿ ಇಲ್ಲೆಲ್ಲರೂ ಬೆಳಗ್ಗೆ ರಾತ್ರಿ ದೀಪನ ಹಚ್ಚಿ ಪೂಜೆ ಮಾಡ್ತಾರೆ. ಅದು ಬಂದ್ಬಿಟ್ಟು ಆನೆಯ ಹಣೆ ಮೇಲೆ ಕಟ್ಟುವಂತ, ನೀವು ನೋಡಿ ದಸರಾಗೆಲ್ಲ ಆನೆಯ ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಹಣೆ ಮೇಲೆ ಕಟ್ತಾರೆ. ಸೊ ಈ ಮನೆಯ ಡೆಕೋರೇಷನ್ಗೋಸ್ಕರ ಅದನ್ನಲ್ಲಿ ಇಟ್ಟಿದ್ದಾರೆ. ಬಟ್ ಎಷ್ಟು ಚೆನ್ನಾಗಿ ಲಕ್ಷಣ ಕಾಣ್ತಿದೆ ಅಲ್ವಾ. ಈ ಫರ್ನಿಚರ್ 90 ಇಯರ್ಸ್ ಓಲ್ಡ್ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಆಕ್ಚುಲಿ ಈ ಫರ್ನಿಚರ್ನ ಈಟಿ ವುಡ್ಡಿಂದ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಬೇಗ ಹಾಳಾಗೋದಿಲ್ಲ, ವರ್ಷ ಅದು ಹಾಗೇನೆ ಇರ್ತದೆ. ಏನಂದರೆ ಪಾಲಿಶ್ ಮಾಡಿ ಕುಷನ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಅಷ್ಟು ಚಂದ ಕಾಣ್ತಾ ಇದೆ. ನಮ್ಮೆಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗೋದು ಕಿಚನ್ ಅಲ್ವಾ. ಸೊ ಯಾರ ಮನೆಗೆ ಹೋದರೂ ಸಹ ಅಡುಗೆ ಮನೆ ಹೇಗಿದೆ ಅಂತ ಫಸ್ಟ್ ಹೋಗಿ ನೋಡ್ತೀವಿ ನಾವು. ಸೊ ಇಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ಓಪನ್ ಕಿಚನ್. ಆ್ಯಕ್ಚುಲಿ ಇದು ಫ್ರಿಜ್ಜು, ಮತ್ತು ನೀವು ನೋಡ್ಬೋದು ಎಲ್ಲ ಕಡೆ ಕಬಾರ್ಡ್ಸು, ಡ್ರಾರ್ಸ್ ಎಲ್ಲ ಇದೆ, ಮತ್ತು ಚಿಮ್ನಿ ಇದೆ. ಗ್ಯಾಸ್ ಸ್ಟವ್ ನೋಡಿ, 4 ಒಲೆ ಇರೋದು ಗ್ಯಾಸ್ ಸ್ಟವ್ ಇದೆ, ಮತ್ತು ಓವನ್, ಮತ್ತು ನೋಡಿ ಮೇಲ್ಗಡೆ ಕೆಳಗಡೆ ಎಲ್ಲ ಕಬಾರ್ಡ್ಸು. ಮತ್ತು ಅದೇನಂತ ಯೋಚನೆ ಮಾಡ್ತಿದ್ದೀರಾ, ಅದು ಕೂಡ ಕಿಚನ್. ಬನ್ನಿ ನೋಡೋಣ. ಕ್ಯೂಟ್ ಬಾಟಲ್ಸ್ ಅಲ್ವಾ, ಸ್ಪೈಸಸ್, ಬ್ಲಾಕ್ ಪೆಪ್ಪರ್, ಜೀರಿಗೆ ಎಲ್ಲ ತುಂಬ ಚೆನ್ನಾಗಿದೆ. ಆಕ್ಚುಲಿ ಕೇರಳದಲ್ಲಿ ಎಲ್ಲಾದ್ರೂ ನೋಡ್ಬೋದು, ಎಲ್ಲರ ಮನೇಲಿ 2 ಕಿಚನ್ ಇರುತ್ತೆ. ಈ ಮನೆಯಲ್ಲಿ ಓಪನ್ ಕಿಚನ್ ಒಂದು, ಮತ್ತೆ ಇಲ್ಲಿ ಬಟ್ ಏನು ಗೊತ್ತಾ, ಅಡುಗೆ ಎಲ್ಲ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ಅಲ್ಲಿ ಜಸ್ಟ್ ಇದಕ್ಕಂತ ಯೂಸ್ ಮಾಡ್ತಾರೆ. ನಾ ಎಲ್ಲ ಕಡೆ ನೋಡ್ತೀವಿ 2 ಕಿಚನ್ ಇರುತ್ತೆ. ನೈಸ್ ಅಲ್ವಾ ಅದು ಒಂದು. ಕಿಚನ್ ಇಂದ ಆಚೆ ಬಂದ್ರೆ ನೋಡಿ, ಸ್ಟ್ರೈಟ್ ಆಗಿ ಇಲ್ಲಿ ಡೈನಿಂಗ್ ಹಾಲ್ ಇದೆ. ಎಲ್ಲರೂ ಕುತ್ಕೊಂಡು ಟಿವಿ ನೋಡ್ತಿದ್ದಾರೆ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ ಕ್ಯೂಟ್ ಆಗಿರುವಂಥ ಒಂದು ಗ್ಲಾಸ್ ಕಬೋರ್ಡ್ ನೋಡಿ, ಒಳಗಡೆ ಲೈಟ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಹ್ಯಾಂಡ್ ವಾಶ್ ನೋಡಿ, ವಾಶ್ ಬೇಷನ್ ಇದೆ. ಸೊ ಅಲ್ಲಿ ಕೂಡ ಕನ್ನಡಿ ತನ್ನ ಲೈಟ್ ನೋಡಿದ್ರೆ ಚೆನ್ನಾಗಿದೆಲ್ಲ. ಮತ್ತು ಸ್ಟ್ರೇಟ್ ಬಂದು ಇದು ಹಾಲು. ಈ ಹಾಲ್ ಟಿವಿ ವಾಲ್ ಇದೆಲ್ಲ, ಇದು ಬಂದ್ಬಿಟ್ಟು ಟೈಲ್ಸ್ ಅನ್ಕೋಬೇಡಿ, ಇದು ವುಡ್ಡಿಂದ ಮಾಡಿದ್ದಾರೆ. ಅಲ್ಲಿಂದ ಲೆಫ್ಟ್ ಸೈಡ್ ಹೋಗೋದಾದ್ರೆ ಮಾಸ್ಟರ್ ಬೆಡ್ರೂಮ್. ಇದು ಬಂದು ಮಾಮಿದು ಬೆಡ್ರೂಮ್ ಆಗಿದೆ. ಈ ಬೆಡ್ರೂಮ್ ನನಗೆ ತುಂಬ ಇಷ್ಟ ಆಗಿದೆ ಅಂತ ಗೊತ್ತಾ. ಇಲ್ಲಿ ನೋಡಿ ಕ್ಯೂಟ್ ಆಗಿರುವಂಥ ಒಂದು ಕಬೋರ್ಡ್ ಇದೆ. ಇದು ಬಂದ್ಬಿಟ್ಟು ನೀವು ನೋಡ್ಬೋದು ಹಳೆ ಕಾಲದಲ್ಲಿ ಟ್ರೆಡಿಷನಲ್ ವೇದಲ್ಲಿ ಮಾಡಿದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಈ ರೂಮಲ್ಲಿ 2 ವಿಂಡೋಸ್ ಇದ್ದಾವೆ, ಮತ್ತು ಕ್ಯೂಟ್ ಆಗಿರುವಂಥ ಪೇಂಟಿಂಗ್ಸ್ ಕೂಡ ಇದೆ. ಹಾಗೆ ಇಲ್ಲಿ AC ಈಸ್ ಮಸ್ಟ್. ಕೇರಳದಲ್ಲಿ ನೋಡೋದು ಸಿಕ್ಕಾಪಟ್ಟೆ ಹಾಟ್ ಇರೋದ್ರಿಂದ AC ಇದೆ ನೋಡಿ, AC ಇದೆ, ಫ್ಯಾನ್ ಇದೆ, ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕೆಳಗಡೆ 2 ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಇದು ಮೀಡಿಯಂ. ಆಕ್ಚುಲಿ ಅಷ್ಟು ದೊಡ್ಡದಿಲ್ಲ, ಬಟ್ ರಾಯಿನ ಮೀಡಿಯಂ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಏನೇನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಮೇಲ್ಗಡೆ ಬಂದ ತಕ್ಷಣ ಫಸ್ಟ್ ಲಿವಿಂಗ್ ಏರಿಯಾ ಇದೆ. ಇಲ್ಲಿ ಬಂದ್ಬಿಟ್ಟು 3 ಬೆಡ್ರೂಮ್ ಇದೆ, ಕೆಳಗಡೆ ಬಂದ್ಬಿಟ್ಟು 2 ಬೆಡ್ರೂಮ್ ಇದೆ. ಸೊ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡು ಗೆಸ್ಟ್ ರೂಮ್ ಇದೆ. ಬನ್ನಿ, ನಮ್ಮಂತರ ಅವಾಗ ಬಂದ್ರೆ ಸ್ಟೇ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಗೆಸ್ಟ್ ರೂಮ್ನ ಮಾಡಿದ್ದಾರೆ ಮಾಮ. ಸೊ ಇಲ್ಲಿ ಒಂದು ಬೆಡ್, ಆಮೇಲೆ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಕಬೋರ್ಡ್. ಈ ತರ ನೋಡ್ಬೋದು, ಇದು ಲೈಕ್ ಓಲ್ಡನ್ ಸ್ಟೈಲ್ ಅಲ್ಲಿ, ಲೈಕ್ ಟ್ರೆಡಿಷನಲ್ ವೇ ತರ ಒಂದು ಲುಕ್ ಕೊಟ್ಟಿದ್ದಾರೆ ಈ ಮನೆಗೆ. ಸೊ ಹಿಂಗೆ ಸ್ಟ್ರೈಟ್ ಹೋದ್ರೆ ಈ ರೂಮಲ್ಲಿ ಬಾಲ್ಕನಿ ಇದೆ. ಸೊ ಇದು ಬಂದು ಬಾಲ್ಕನಿ. ಆಕ್ಚುಲಿ ನಾನು ಈ ತರ ಒಂದು ಲುಕ್ ಎಲ್ಲಿ ನೋಡಿದ್ದೀನಿ ಅಂದ್ರೆ, ಇಲ್ಲಿ ಲೈಕ್ ಸೌತ್ ಸೈಡ್ ಎಲ್ಲ ಟೆಂಪಲ್ ಎಲ್ಲ ಅಲ್ಲಿ ಈ ತರ ಒಂದು ಲುಕ್ ಕೊಟ್ಟಿರ್ತಾರೆ. ಅದೇ ತರ ಸ್ಟೈಲಲ್ಲಿ ಈ ಬಾಲ್ಕನಿನ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ವಿಂಡೋ ಇದೆ. ಇನ್ನೊಂದೇನು ಗೊತ್ತಾ, ಇದಕ್ಕೆ ಯಾವುದೇ ರೀತಿಯ ಕಲರ್ಫುಲ್ ಪೇಂಟ್ ಏನು ಮಾಡಿಲ್ಲ, ವೈಟ್ ಕಲರ್ ಮತ್ತೆ ವುಡ್ ಫಿನಿಶಿಂಗ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅದು ಬ್ಯೂಟಿಫುಲ್ ಆಗಿ ಒಂದು ಲುಕ್. ಆಕ್ಚುಲಿ ನಮ್ಮ ಮಾಮಿದು ಅದು ಆಸೆ ಇತ್ತು, ಏನಂದ್ರೆ ವುಡ್ ಮತ್ತೆ ಫುಲ್ ವೈಟ್ ಹೌಸ್ ಬೇಕಂತ ಹೇಳ್ಬಿಟ್ಟು ಅವ್ರದ್ದು ಆಸೆ ಇತ್ತು. ಹಾಗಾಗಿ ಅವ್ರ ಆಸೆ ಪ್ರಕಾರನೇ ಫುಲ್ ವೈಟ್ ಹೌಸ್ನ ಮಾಡಿದ್ದಾರೆ. ನೀವು ನೋಡ್ಬೋದು ಎಲ್ಲ ಕಡೆ ಲೈಟ್ಸ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಎಲ್ಲ ರೂಮಲ್ಲಿ 5 ರೂಮಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಬನ್ನಿ. ಸೊ ನೆಕ್ಸ್ಟ್ ಈ ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಬಿಟ್ಟು ಮಾಮನ್ ಮಗಳದ್ದು ಬೆಡ್ರೂಮ್. ಅವ್ರು ಇಲ್ಲಿ ಇರಲ್ಲ, ಬಟ್ ಅವ್ರಿಗಂತ ಹೇಳ್ಬಿಟ್ಟು ಈ ಬೆಡ್ರೂಮ್ ಮಾಡಿರೋದೇ ನೀವು ನೋಡ್ಬೋದು. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲ ರೂಮು ಎಲ್ಲ ಇದೇ ತರ ವುಡ್ ಮತ್ತೆ ವೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ.
ಮತ್ತೆ ಅಟ್ಯಾಚ್ ಬಾತ್ರೂಮ್, ಇದು ಸ್ವಲ್ಪ ದೊಡ್ಡ ಬಾತ್ರೂಮ್ ಇದೆ. ಬನ್ನಿ, ಎಂಟರ್ ಆದಂಗೆ ಒಂದು ವಾಶ್ ಬೇಷನ್, ದ ಮಿರರ್ ಇದೆ. ಹೆಣ್ಮಕ್ಳಿಗೆ ಅದೊಂದು ಇಂಪಾರ್ಟೆಂಟ್ ಅಲ್ವಾ. ಮತ್ತೆ ಹಾಲಿಂದು ಸೇಮ್ ರೈಟ್ ಸೈಡ್ ಬಂದು ಇನ್ನೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಬಂದ್ಬಿಟ್ಟು ಮಾಮನ್ ಮಗನಿಗಂತ ಹೇಳ್ಬಿಟ್ಟು, ಅವರು ಸಹ ಇರೋದಿಲ್ಲ ಬಟ್ ಅವ್ರಿಗಂತ ಹೇಳಿ. ಇಲ್ಲಿ ನೋಡ್ಬೋದು ದೊಡ್ಡದಾಗಿ ಇದು ಇದೆ, ವಿಂಡೋಸ್ ಇದೆ, 2 ವಿಂಡೋಸ್ ಇದೆ. ಅದರಿಂದಾನೇ ಈ ರೂಮ್ ಪೂರ್ತಿ ಬೆಳಕಾಗಿದೆ, ಅಷ್ಟೊಂದು ಬೆಳಕಿದೆ, ಅಷ್ಟು ಚೆನ್ನಾಗಿದೆ. ಒಂಥರ AC ಇದೆ ಈ ರೂಮಲ್ಲಿ, ಒಂದು AC ಇದೆ, ಫ್ಯಾನ್ ಇದೆ, ಡೋರ್ ಇದೆ, ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಬನ್ನಿ ಬಾತ್ರೂಮ್ ಏನಾರ ಸೇಮ್ ಅದೇ ತರ ಬಾತ್ರೂಮ್ ಅಲ್ಲಿ ಹೇಗಿತ್ತೋ ಅದೇ ತರ ಬಾತ್ರೂಮ್ ಇದೆ. ಸೊ ಸ್ಟ್ರೈಟ್ ಬಂದ ತಕ್ಷಣ ಒಂದು ಮಿರರು, ಅದೇ ತರ ಹ್ಯಾಂಗರ್, ಮತ್ತೆ ಶವರ್, ಹ್ಯಾಂಡ್ ಶವರು ಇದೆ, ಸೋಪ್ ಇಡಕ್ಕೆಲ್ಲ ಇದೆ. ಅಲ್ಲಿ ಕೂಡ ಸೋಪ್ ಇಡೋದು ಇದು ಮಾಡಿದ್ದಾರೆ. ಸೊ ಇದು ಬಂದು ವಾಶ್ ಬೇಸಿನ್ ಬಂದು ಜಾಗ್ವರ್ದು, ಎಲ್ಲ ಬ್ರ್ಯಾಂಡೆಡ್ ಹಾಕಿದ್ದಾರೆ, ಎಲ್ಲಾನು ಬ್ರ್ಯಾಂಡೆಡ್. ಟೈಲ್ಸ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ, ಸ್ಲಿಪ್ ಆಗಲ್ಲ, ಅಷ್ಟು ಒಳ್ಳೆ ಟೈಲ್ಸ್ ಇದೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲ ಬೆಡ್ರೂಮ್ ಆಗಿರ್ಬೋದು, ಎಲ್ಲ ಆಗುತ್ತೆ. ಎಲ್ಲರೂ ಮಿಸ್ ಮಾಡದೇ ಇರೋದು ಏನಂದ್ರೆ ಬಾಲ್ಕನಿ ನೋಡಿ, ಕುತ್ಕೊಳ್ಳೋಕೆಲ್ಲ ಇಲ್ಲಿ ಸಾಯಂಕಾಲ ಬಂದು ಕುತ್ಕೊಂಡು ಟೀ ಎಲ್ಲ ಕುಡಿಯೋಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಬಾಲ್ಕನಿ. ಮತ್ತೆ ಬಟ್ಟೆ ಎಲ್ಲ ಹಾಕೋಕೆ ಎಲ್ಲ ತರದ್ದು ಇದೆ. ಮತ್ತೆ ಇಲ್ಲಿಂದ ಒಳ್ಳೆ ವ್ಯೂ, ಆಕ್ಚುಲಿ ಒಳ್ಳೆ ವ್ಯೂ ಇಲ್ಲಿಂದ ನೋಡ್ಬೋದು, ಒಳ್ಳೆ ವ್ಯೂ. ಈ ಕಡೆಯಿಂದ ಫುಲ್ ಮರ, ಗಿಡ, ಬೆಟ್ಟ ಎಲ್ಲ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಬಾಲ್ಕನಿ. ಒಳ್ಳೆ ಗಾಳಿ, ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಗಾಳಿನೂ ತಂಪಾಗಿ ಬೀಸ್ತಾ ಇದೆ. ಬಾಲ್ಕನಿಯಿಂದ ಮನೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಆ ಸೈಡು ಈ ಸೈಡ್ ಕ್ಲಾಡಿಂಗ್ ಟೈಲ್ಸ್ನ ಹಾಕಿದ್ದಾರೆ. ಅಲ್ಲಿ ಕುತ್ಕೊಳ್ಳುವಂಥ ಏರಿಯಾದಲ್ಲಿ ಅಲ್ಲಿ ವುಡ್ಡಿಂದ ಮಾಡಿದ್ದಾರೆ. ಮತ್ತು ಸೈಡಲ್ಲೆಲ್ಲ ನೋಡ್ಬೋದು ಐರನ್ ರಾಡ್ಸಿಂದ ಡಿಸೈನ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಟೆಂಟ್ ಇದೆ ಮಕ್ಕಳ ಆಟ ಆಡೋಕ್ಕೆ ಹಾಗೆ. ಮತ್ತು ತುಂಬಾ ಸ್ಪೇಸ್ ಇದೆ ಬಾಲ್ಕನಿ, ಆ್ಯಕ್ಚುಲಿ ಎಕ್ಸಸೈಸ್ ಮಾಡಲಿಕ್ಕೆ ಮತ್ತು ಕುತ್ಕೊಳ್ಳೋಕ್ಕೆ ವಿಶಾಲವಾದ ಜಾಗ ಇದೆ, ತುಂಬ ಚೆನ್ನಾಗಿದೆ. ರೂಮಲ್ಲಿ, ಹಾಲಲ್ಲಿ ಎಲ್ಲ ಕಡೆನೂ ಫಾಲ್ ಸೀಲಿಂಗ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಕ್ಚುಲಿ ಮೇನ್ ಆಗಿ ಹೀಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಮತ್ತು ಒಳ್ಳೆ ಲುಕ್ ಬರಲಿಕ್ಕೆ ಇಲ್ಲೆಲ್ಲ ಫಾಲ್ ಸೀಲಿಂಗ್ಸ್ನ ಮಾಡ್ತಾರೆ. ಸೈಡ್ ರೈಲ್ ಬಂದ್ಬಿಟ್ಟು ಫುಲ್ ಟೀ ಕುಡ್ಡಿಂದ ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಸ್ಟೆಪ್ಸು, ಡೋರು, ವಿಂಡೋ ಪ್ರತಿಯೊಂದು ಟೀ ಕುಡ್ಡಿಂದ ಮಾಡಿದ್ದಾರೆ. ಎಲ್ಲಾನು ಟೀ ಕುಡಿಂದ ಫಿನಿಶ್ ಮಾಡಿದೆ. ಆಕ್ಚುಲಿ ಗೊತ್ತಾ, ಟೀ ಕುಡಿಂದ ಮಾಡೋದ್ರಿಂದ ಬೇಗ ಹಾಳಾಗೋದಿಲ್ಲ, ಮತ್ತೆ ತುಂಬಾನೇ ಕಾಸ್ಟ್ಲಿ ಕೂಡ. ಸೊ ಇದಕ್ಕೆ ಎಷ್ಟು ಬೆಲೆ ಅಂತ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಹೇಳಿ ಎಷ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು ನೀವೇ ಕಂಡುಹಿಡಿ. ಪ್ರತಿಯೊಂದು ಟೀ ಕುಡಿಂದ ಮಾಡಿದ್ದಾರೆ, ಪ್ರತಿಯೊಂದು ವಿಂಡೋ ಇಂದ ಹಿಡಿದು ಡೋರಿಂದ ಹಿಡಿದು ಬೆಡ್, ಅಲ್ಮಾರಿ ಎಲ್ಲಾನು ಟೀ ಕುಡಿಂದಾನೇ ಮಾಡಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ಬೋದು, ನಾವು ಎಷ್ಟೋ ಸತಿ ಕಲರ್ಫುಲ್ ಮನೆಗಳನ್ನ ನೋಡ್ತೀವಿ, ಬಟ್ ಈ ಥರ ಒಂದು ಟ್ರೆಡಿಷ್ನಲ್ ಲುಕ್ ಮತ್ತು ರಾಯಲ್ ಲುಕ್ ಕೊಡೋದು, ಫಿನಿಶ್ ಕೊಡೋದು ನನಗೆ ಇದು ಅನಿಸ್ತು. ಅಷ್ಟು ಚೆನ್ನಾಗಿದೆ ಮನೆ, ತುಂಬಾನೇ ಚೆನ್ನಾಗಿದೆಲ್ಲ ಬಾಲ್ಕನಿ. ನನಗಂತೂ ಈ ಡಿಸೈನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಮಳೆಗಾಲದಲ್ಲಿ ಈ ಥರ ಕುತ್ಕೊಂಡು ಟೀ ಕುಡಿಯೋಕ್ಕೂ ಒಂಥರ ಮಜಾ ಆಗಿದೆ ಗೈಸ್, ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕೂಡ ಟೀ ಕುಡ್ಡಿಂದ ಮಾಡಿದ್ದಾರೆ. ಬಟ್ ಏನು ಗೊತ್ತಾ, ಪಾಲಿಶ್ ಮಾಡಿದಾಗ ಬೇರೆ ಕಲರ್ ಇದು ಮಾಡಿಬಿಟ್ಟವ್ರೆ ಅಷ್ಟೇ, ಅದನ್ನು ಬಟ್ ಒಳ್ಳೆ ಲುಕ್ ಇದೆ, ಒಳ್ಳೆ ಲುಕ್. ಈಗ ಟೈಮ್ ಬಂದು 2 ಗಂಟೆ ಆಯಿತು, ಊಟಕ್ಕಂತ ಕರೀತಿದ್ದಾರೆ, ಬನ್ನಿ ಊಟ ಮಾಡೋಣ. ಆ್ಯಕ್ಚುಲಿ ಊಟಕ್ಕಂತ ತುಂಬಾ ವೆರೈಟಿ ಡಿಶಸ್ ಇತ್ತು, ಎಲ್ಲ ಕೇರಳ ಸ್ಟೈಲ್ ಫುಡ್ ಆಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇಲ್ಲಿಂದ ನೋಡೋಕೆ ಲುಕ್ ಹೇಗಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಓಕೆನಾ? ನಿಮ್ಗೆ ಈ ಮನೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಸೀದಾ ಬಾಯ್.